ಹಾಯ್ ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು ನವೆಂಬರ್ 2021ಗೆ ಸಂಬಂಧಿಸಿದ ಪಾರ್ಟ್ 3 ಆಫ್ ದ ರೀಕ್ಯಾಪ್ ಆಫ್ ಎನ್ವೈರನ್ಮೆಂಟ್, ಇಕಾಲಜಿ, ಹೆಲ್ತ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಜಾಗ್ರಫಿ. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದ ಇದು ಮೂರನೇ ಪಾರ್ಟ್. ಸೊ ಹಾಗಾಗಿ ಈ ಇಡೀ ತಿಂಗಳಿಗೆ ಸಂಬಂಧಿಸಿದ ಎಲ್ಲ ಒಂದು ನಮ್ಮ ಈ ಒಂದು ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿರುವಂಥ ಕ್ವೆಶ್ಚನ್ಸ್ ಈ ವಿಡಿಯೋದಲ್ಲಿ ಅಡಕಾಗಿದೆ. ಸೊ ಹೆಚ್ಚಿನವರಿಗೆ ಅನ್ಸ್ಬೋದು ಇದು ತಿಂಗಳು ಯಾತಕ್ಕೋಸ್ಕರ ಮಾಡ್ತಾರೆ ಮೇಡಮ್ ಅಂತ ಹೇಳಿಬಿಟ್ಟು. ಇದರ ಹಿನ್ನೆಲೆ ಇಷ್ಟೇ, ಮುಂದೆ ನೀವು ಪರೀಕ್ಷೆಗಳನ್ನು ಫೇಸ್ ಮಾಡುವಾಗ ನಿಮಗೆ ಎಂಟೈರ್ ಮಂತ್ಲಿ ಆಗಿರುವಂಥ ಒಂದು ರೀತಿಯ ಕನ್ಸಾಲಿಡೇಟೆಡ್ ಇನ್ಫಾರ್ಮೇಷನ್ ಅಥವಾ ಮಾಹಿತಿ ಬೇಕಾದಲ್ಲಿ ಆಗ ಈ ಸಂದರ್ಭದಲ್ಲಿ ಡೆಫಿನೆಟ್ ಆಗಿ ಈ ವಿಡಿಯೋವನ್ನು ನೀವು ಬಳಕೆಗೆ ತಗೊಬಹುದು. ಸೊ ಹಾಗಾಗಿ ಪ್ರತಿ ತಿಂಗಳ ಕನ್ಸಾಲಿಡೇಟೆಡ್ ಇನ್ಫಾರ್ಮೇಷನ್ ಅನ್ನು ನಾವು ಈ ಚಾನೆಲ್ ಮೂಲಕ ನಿಮಗೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ದಿನಾ ವಿಡಿಯೋ ನೋಡುವವರಿಗೆ ಈ ಒಂದು ಅಂಶಗಳು ಬೇಕಾಗಿಲ್ಲ, ಬಟ್ ಪರೀಕ್ಷೆಗಳನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಒಂದು ಕ್ವಿಕ್ ರೀಕ್ಯಾಪ್ ಮಾಡಲಿಕ್ಕೆ ಅಥವಾ ಇದನ್ನು ಒಂದು ರಿವಿಷನ್ ಬೇಸ್ ಅಲ್ಲೂ ಕೂಡ ನೀವು ತೆಗೆದುಕೊಂಡು ನೀವು ಇದನ್ನು ಗೋತ್ರೂ ಮಾಡಬಹುದು ಅಥವಾ ರಿವಿಷನ್ ರೂಪದಲ್ಲಿ ಇದನ್ನು ತಗೊಬಹುದು. ಸೊ ಹಾಗಾಗಿ ಇಷ್ಟು ಹೇಳ್ತಾ ಐ ವಿಲ್ ಸ್ಟಾರ್ಟ್ ದ ಸೆಷನ್. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಈ ಚಾನೆಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ನಾನು ಪ್ರಶ್ನೆ ಕಡೆ ಮುಂದುವರಿಸ್ತೇನೆ. So what is the name of the website developed by Indian climate experts that lists the historical carbon dioxide emissions of developed and developing countries anta ide. So here the right answer is option C, that is Climate Equity Monitor. ಸೊ ಅದಲ್ಲದೆ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಕಾರ್ನರ್ ಅಲ್ಲಿ ನೋಡಿ ಫಸ್ಟ್ ನವೆಂಬರ್ ಅಂತ ಇದೆ. ಸೊ ಈ ಡೇಟ್ ಅನ್ನು ನಾವು ಯಾತಕ್ಕೋಸ್ಕರ ಮೆನ್ಷನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಡೇಟ್ಗೆ ಸಂಬಂಧಿಸಿದ ನಮ್ಮ ಸುಮುಖ ಸೊಲ್ಯೂಷನ್ಸ್ಗೆ ಸಂಬಂಧಿಸಿದ ಆ ದಿನಾಂಕದ ವಿಡಿಯೋವನ್ನು ನೀವು ನೋಡಿದ್ರೆ ಈ ಪ್ರಶ್ನೆಗಳ ಬಗ್ಗೆ ಸುದೀರ್ಘವಾಗಿರುವಂತಹ ಮಾಹಿತಿ ಹಾಗೂ ಎಕ್ಸ್ಪ್ಲನೇಷನ್ ಆ ವಿಡಿಯೋಗಳಲ್ಲಿ ನೀವು ಪಡ್ಕೊಬಹುದು. ಇನ್ ಕೇಸ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಹ್ಯಾವ್ ಅ ರೀಕ್ಯಾಪ್ ಆರ್ ಹ್ಯಾವ್ ಅ ಲುಕ್ ಅಟ್ ದೋಸ್ ವಿಡಿಯೋಸ್. IUCN ಕೆಂಪು ಪಟ್ಟಿಯ ಪ್ರಕಾರ ಸಿಂಧೂ ನದಿಯ ಡಾಲ್ಫಿನ್ ನ ಸ್ಥಿತಿ ಏನು, ಅಥವಾ ವಾಟ್ ಈಸ್ ದ ಸ್ಟೇಟಸ್ ಆಫ್ ದ ಇಂಡಸ್ ರಿವರ್ ಡಾಲ್ಫಿನ್ ಆಸ್ ಪರ್ ದ IUCN's ರೆಡ್ ಲಿಸ್ಟ್ ಆಫ್ ಥ್ರೆಟನ್ಡ್ ಸ್ಪೀಶೀಸ್. ಸೊ ಹಿಯರ್ ದ ರೈಟ್ ಆನ್ಸರ್ is option B, that is endangered. By which year Indian government plans to eliminate TB anta ide. So illi correct uttara option B, that is 2025. What is the rule curve of a dam? ಅಣೆಕಟ್ಟಿನ ರೂಲ್ ಕರ್ವ್ ಎಂದರೇನು? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಸಿ. ಇದು ವರ್ಷದ ವಿವಿಧ ಸಮಯಗಳಲ್ಲಿ ಅಣೆಕಟ್ಟಿನಲ್ಲಿ ನಿರ್ವಹಿಸಬೇಕಾದಂತಹ ಸಂಗ್ರಹಣೆ ಅಥವಾ ಖಾಲಿ ಜಾಗವನ್ನು ನಿರ್ದಿಷ್ಟಪಡಿಸುತ್ತದೆ ಹಾಗೂ ಇದು ಅಣೆಕಟ್ಟಿಗೆ ಸಂಬಂಧಿಸಿದ ಒಂದು ಸುರಕ್ಷಿತ ವಿಧಾನ ಕೂಡ ಹೌದು. COP 26ರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಭಾರತ ತನ್ನ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಯಾವ ವರ್ಷದ ಗುರಿಯನ್ನಾಗಿಸಿಕೊಂಡಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ is option D, that is 2070. ಓಕೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಥಮಿಕವಾಗಿ ಕೆಳಗಿನ ಯಾವ ನದಿ ವ್ಯವಸ್ಥೆಯಲ್ಲಿ ಕಂಡು ಬರುತ್ತದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ is option C, that is ಗಂಗಾ ಬ್ರಹ್ಮಪುತ್ರ ಮೇಘನಾ ನದಿ ವ್ಯವಸ್ಥೆ. In which year Namami Gange program was launched by the government of India? And here the right answer is 2014, June 2014. Hagene, which of these countries have not signed the global methane pledge launched by the Conference of Parties 26 summit? So ಇಲ್ಲಿ ಕರೆಕ್ಟ್ ಉತ್ತರ ಚೈನಾ, ರಷ್ಯಾ, ಇಂಡಿಯಾ, ಅದರ ಜೊತೆಯಲ್ಲಿ ಇರಾನ್ ಕೂಡ ಇದೆ. Which of these major coalitions are launched by India? So ಇದಕ್ಕೆ ಕರೆಕ್ಟ್ ಉತ್ತರ both A and B, International Solar Alliance ಹಾಗೂ Coalition for Disaster Resilient Infrastructure. ಈ ಎರಡನ್ನೂ ಕೂಡ ಭಾರತವೇ ಲಾಂಚ್ ಮಾಡಿರುವಂಥದ್ದು, ಅಂದ್ರೆ ಭಾರತದ ಒಂದು ಇನಿಷಿಯೇಟಿವ್ ಮೂಲಕ ಇದು ಲಾಂಚ್ ಆಗಿರುವಂಥದ್ದು. In which year has been set up as a target year for the achievement of the 17 Sustainable Development Goals? Of course, here the right answer is option B, that is 2030. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಹಿಯರ್ ದ ರೈಟ್ ಆನ್ಸರ್ is option D. ಎರಡೂ ಹೇಳಿಕೆಗಳು ಕೂಡ ಸರಿ ಇಲ್ಲ. ಯಾಕಂದ್ರೆ ಕೋವ್ಯಾಕ್ಸಿನ್ SARS-CoV-2 ವಿರುದ್ಧ CoV-2 ವಿರುದ್ಧ ಸಂಪೂರ್ಣ ಇದು ವೈರಾಣು ನಿಷ್ಕ್ರಿಯ ಲಸಿಕೆಯಾಗಿದೆ. ಸೊ ಹಾಗಾಗಿ ಇದು ಕೂಡ ತಪ್ಪು. ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯು 18 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಕೋವ್ಯಾಕ್ಸಿನ್ ನ ತುರ್ತು ಬಳಕೆಯ ಅನುಮೋದನೆಯನ್ನು ನೀಡಿದೆ. ಸೊ ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್.
ಈಗ ಈ ಕೆಳಗಿನ ಹೇಳಿಕೆಗಳಿಂದ ರೋಗವನ್ನು ಗುರುತಿಸಿ ಅಂತ ಇದೆ. ಮರುಕಳಿಸುವ ಮಳೆ ಮತ್ತು ನೀರಿನ ಸಂಗ್ರಹಣೆ ರೋಗದ ಉಲ್ಬಣಕ್ಕೆ ಕಾರಣ ಆಗಿದೆ. ಇದು ಸೊಳ್ಳೆಗಳಿಂದ ಹರಡುವಂತಹ ಒಂದು ಉಷ್ಣವಲಯದ ರೋಗ ಹಾಗೂ ಇದು ವೈರಸ್ನಿಂದ ಉಂಟಾಗುವಂಥದ್ದು. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಡೆಂಗ್ಯೂ. As per the climate assessment study, how many districts of Karnataka will face a debilitating blow on its vegetation in short term and long term due to climatic change? And here the right answer is option A, that is 7. The Vijaypura, Raichura, Koppala, Ballari, Chitradurga, Kodagu and Hassan. Which is the first country to approve a pill to treat COVID? And here also the right answer is option B, that is UK. So pill na hesaru nodabodu, Molnupiravir anta helibittu. Which countries will be the first recipients of climate investment funds aimed at accelerating transition from coal power to clean energy anta ide. So illi correct uttara option D, India, Indonesia, South Africa and the Philippines. Okay, what is the name of the indigenous world's first DNA-based needle-free COVID-19 vaccine? And here the right answer is ZyCoV-D. ಇದು Zydus Cadila Ahmedabad based ಕಂಪನಿ ಇದನ್ನು ಡೆವಲಪ್ ಮಾಡಿರುವಂತಹ ಒಂದು ಪ್ರಪಂಚದ ಮೊದಲ DNA ಆಧಾರಿತ ಸೂಜಿ ರಹಿತ COVID-19 ಲಸಿಕೆ. ಇದು ಇಟ್ ಈಸ್ ರಿಪೀಟೆಡ್ ಕ್ವೆಶ್ಚನ್. ಓಕೆ, Indian Institute of Science, Bengaluru has developed a low-cost and effective method to detect the presence of adulterant in which substance by analyzing deposition patterns after evaporation. ಇದರ ಸುದೀರ್ಘವಾದ ವಿವರಣೆ ಇಲ್ಲಿ ಇದೆ. 10th ನವೆಂಬರ್ಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಮಿಲ್ಕ್. ಓಕೆ, ಸೊ ಹಿಯರ್ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳಿವೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸೊ ಹಿಯರ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಓನ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಗುಲ್ಬರ್ಗಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆ ಉತ್ಪಾದಿಸುವಂತಹ ಒಂದು ಜಿಲ್ಲೆಯಾಗಿದೆ. ಬಟ್ ಇಡೀ ದೇಶದಲ್ಲಿ ಕರ್ನಾಟಕ ಅತಿ ಹೆಚ್ಚು ತೊಗರಿ ಉತ್ಪಾದಿಸುವ ರಾಜ್ಯವಲ್ಲ, ಬದಲಾಗಿ ಅದು ಮಹಾರಾಷ್ಟ್ರ. ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಇನ್ ದ ತೂರ್ ದಾಲ್ ಪ್ರೊಡಕ್ಷನ್. The 5-point strategy to fight climate change announced by Prime Minister Modi at the Conference of Parties 26 meeting held at Glasgow is known as Panchamrita. A very important question. Hagane, which is the latest country to join International Solar Alliance? And here the right answer is option B, that is US. Under Universal Immunization Program, how many preventable diseases are covered anta ide? So here it is 12. Which among the following is not an epiphyte? Epiphyte ಅಂತ ಹೇಳಿದ್ರೆ ಸಪೋರ್ಟ್ ಆಧಾರಿತವಾಗಿ ಬೆಳೆಯುವಂತಹ ಒಂದು ಸಸ್ಯ, ಅದಕ್ಕೆ ಎಪಿಫೈಟ್ಸ್ ಅಂತ ಹೇಳೋದು. ಸೊ ಅದರಲ್ಲಿ ರೆಫ್ಲೇಸಿಯಾ ಅಲ್ಲ, ಯಾಕಂದ್ರೆ ರೆಫ್ಲೇಸಿಯಾ ಅದೊಂದು ಪ್ಯಾರಾಸೈಟಿಕ್ ಪ್ಲಾಂಟ್, ಪರಾವಲಂಬಿ ಸಸ್ಯ. ಕೈಸರಿ ಹಿಂದ್ ಬಿಲಾಂಗ್ಸ್ ಟು ವಿಚ್ ಸ್ಪೀಶೀಸ್ ಆಫ್ ಇನ್ಸೆಕ್ಟ್ಸ್? ಸೊ ದ ರೈಟ್ ಆನ್ಸರ್ ಇಸ್ ಅದು ಬಟರ್ಫ್ಲೈ. ಯಾಕಂದ್ರೆ ಅರುಣಾಚಲ್ ಪ್ರದೇಶ್ ಇತ್ತೀಚೆಗೆ ಕೈಸರಿ ಹಿಂದ್ ಅಂತ ಹೇಳುವಂತಹ ಈ ಒಂದು ಚಿಟ್ಟೆಯನ್ನು ತಮ್ಮ ರಾಜ್ಯ ಚಿಟ್ಟೆ ಅಂತ ಹೇಳಿ ಅದನ್ನು ಅಂಗೀಕರಿಸಿದೆ. Which of the following virus commonly causes inflammation of the stomach and the intestines? So here the right answer is option C, that is the norovirus. What has been recognized as the foremost risk factor for malignant heart disease among the Indians by the experts? So here the right answer is option C, that is lipoprotein A. According to an analysis by the Climate and Energy Research Firm, that is CEEW, Center for Energy Finance, how much is a climate fund needed for India to effectively eliminate carbon dioxide emissions by 2070? And here the right answer is option D, that is $10 trillion. India gets re-elected to the executive board of which agency of the United Nations anta ide? So it gets re-elected to UNESCO. Ganga Connect exhibition took place in which country? And here the right answer is option C, that is in UK, amidst the COP26 meeting. Which of the following is not a vector-borne disease? ಅಂದ್ರೆ ವಾಹಕಗಳ ಮೂಲಕ ಹರಡುವಂತ ರೋಗವಲ್ಲ ಯಾವುದು? ಅದು ಆಪ್ಷನ್ ಡಿ, ಬೆರಿ. ಯಾಕಂದ್ರೆ ಇದೊಂದು ವಿಟಮಿನ್ ಡಿಫಿಷಿಯನ್ಸಿ ಡಿಸಾರ್ಡರ್. ಸೊ ವಿಟಮಿನ್ ಡಿಫಿಷಿಯನ್ಸಿ ಇಂದ ಉಂಟಾಗುವಂಥದ್ದೇ ಬೆರಿ. ವಿಟಮಿನ್ ಬಿ ಡಿಫಿಷಿಯನ್ಸಿಯಿಂದ ಉಂಟಾಗುವಂಥದ್ದು.
Which two rivers meet at the Dev Prayag anta ide? So here the right answer is option A, that is Alakananda and the Bhagirathi. Which of the following is a genetic blood disorder? And here the right answer is option D, that is thalassemia. Asphyxia is a condition which may be defined as ಉಸಿರಾಡಲು ಸಾಧ್ಯವಾಗದ ಸ್ಥಿತಿ, or the state of being unable to breathe. ಇದು ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ಉಂಟಾಗ್ತದೆ. when a person suicides or when he drowns or when he is inhaling something toxic, so ಈ ಕಂಡೀಷನ್ ಅದರಿಂದೆಲ್ಲ ಉಂಟಾಗ್ತದೆ. Which of the following statements is true about proteins? ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್. ಯಾಕಂದ್ರೆ ಪ್ರೋಟೀನ್ ಇದು ಅಮಿನೋ ಆಸಿಡ್ಗಳಿಂದ ಉತ್ಪಾದನೆಯಾಗಿದೆ. ಚರ್ಮ, ಹಲ್ಲು, ಮೂಳೆಗಳ ಬೆಳವಣಿಗೆಗೆ ಪ್ರೋಟೀನ್ಗಳು ಅವಶ್ಯಕ. ಹಾಗೂ ದೇಹದ ಅಂಗಾಂಶಗಳನ್ನು ನಿರ್ವಹಿಸುವ, ಸರಿಪಡಿಸುವ ಮತ್ತು ನಿರ್ವಹಿಸುವ ಏಕೈಕ ಪೋಷಕಾಂಶವೆಂದರೆ ಅದು ಪ್ರೋಟೀನ್. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. World's first multimodal brain imaging data and analytics is called as Swadesh. The World Health Organization has designated Omicron as a variant of concern. National Leprosy Eradication Program was introduced in the year 1983. Hagu, last question. Which of the following conditions adversely affects coffee production? Here the right option is option B, that is wet weather at the time of ripening of the berries. ಹಣ್ಣುಗಳು ಹಣ್ಣಾಗುವಂಥ ಸಮಯದಲ್ಲಿ ಹಾಗೂ ಕೊಯ್ಲು ಮಾಡುವಂಥ ಸಮಯದಲ್ಲಿ ತೇವಾಂಶ ಇರುವಂಥ ಹವಾಮಾನ ಇದು ಪ್ರತಿಕೂಲವಾದಂಥ ಪರಿಣಾಮ ಬೀರ್ತದೆ. ಸೊ ಇದಿಷ್ಟು ಇವತ್ತಿನ ಈ ಒಂದು ಕ್ವಿಕ್ ರೀಕ್ಯಾಪ್ ಆಫ್ ನವೆಂಬರ್ ಮಂತ್ ಪಾರ್ಟ್ 3. ಸೊ ಆಗಲೇ ಹೇಳಿದಾಗೆ ಈ ಎಲ್ಲ ವಿಚಾರಗಳು ಕೂಡ ನಿಮಗೆ ಯಾವುದಾದ್ರೂ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಕ್ವಿಕ್ ಆಗಿ ಒಂದು ಮೆಲುಕು ಹಾಕಲಿಕ್ಕೆ ಈ ನಮ್ಮ ಮಂತ್ಲಿ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತದೆ. ಸೊ ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದ ಸೆಷನ್. ನಾಳೆ ರೆಗ್ಯುಲರ್ ಆಗಿ ನಮ್ಮ ಡೈಲಿ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೇನೆ ಅಂತ ತಿಳಿಸ್ತಾ ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್.